ಹೆಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಡಿಯರ್ ಫ್ರೆಂಡ್ಸ್, ಇವತ್ತಿನ ನಮ್ಮ ರೆಸಿಪಿಯಲ್ಲಿ ಒಂದು ಹೆಲ್ತಿ ಆ್ಯಂಡ್ ಟೇಸ್ಟಿ ಆದಂತಹ ಬ್ರೇಕ್ಫಾಸ್ಟ್ ಅಥವಾ ಡಿನ್ನರನ್ನು ಯಾವ ರೀತಿ ಮಾಡೋದಂತ ನೋಡೋಣ. ಏನಪ್ಪ ರೆಸಿಪಿ ಅಂದರೆ ರಾಜ್ಮಾ ಪಲಾವ್. ಸೊ ರಾಜ್ಮಾದಲ್ಲಿ ತುಂಬ ವೆರೈಟೀಸ್ ಮಾಡಬಹುದು, ಬಟ್ ಖಂಡಿತ ಒಂದು ಸತಿ ಈ ರೀತಿ ರಾಜ್ಮಾ ಪಲಾವ್ನ ಟ್ರೈ ಮಾಡಿ ನೋಡಿ. ಎಷ್ಟು ಟೇಸ್ಟಿ ಇರುತ್ತೆ ರೈಸು. ಖಂಡಿತ ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ತುಂಬ ಒಳ್ಳೆಯದು. ರಾಜ್ಮಾ ಆರೋಗ್ಯಕ್ಕಂತೂ ಏಲಿ ಮಾಡಿಸಿದಂತಹ ರೆಸಿಪಿ ಆಗಿರುತ್ತೆ ಈ ರಾಜ್ಮಾ ಪಲಾವ್. ಖಂಡಿತ ಇದನ್ನು ಟ್ರೈ ಮಾಡಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಮಾಡ್ಕೊಳ್ಳೋಣ. ಇದನ್ನು ಮಾಡೋದಕ್ಕೆ ಮೊದಲು ನಾನು ಒಂದು ಕುಕ್ಕರ್ ತೊಗೊಂಡು ನೋಡಿ, ಅದಕ್ಕೆ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಆಯಿಲನ್ನು ತೊಗೊಳ್ತಾ ಇದ್ದೀವಿ. ಇದಕ್ಕೆ ನಾರ್ಮಲ್ ಪಲಾವ್ಗೆ ಯೂಸ್ ಮಾಡುವಂತಹ ಚಕ್ಕೆ, ಲವಂಗ, ಬಿರಿಯಾನಿ ಎಲೆ, ನೀವೇನು ಪಲಾವ್ ಯೂಸ್ ಮಾಡ್ತೀರೋ ಅದೇ ಸ್ಪೈಸಸ್ನ ತಗೊಳ್ಳಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ಸ್ಲೈಸ್ ಥರ ಹೆಚ್ಚಿ ತೊಗೊಂಡಿದ್ದೀವಿ. 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ನಂತರ ಇದು ರಾತ್ರಿ ಎಲ್ಲ ನೆನೆಸಿ ಮತ್ತು ಕುಕ್ಕರಲ್ಲಿ 1-2 ವಿಸಲ್ ಹಾಕ್ಸ್ಕೊಂಡಂತಹ ರಾಜ್ಮಾನ ತೊಗೊಳ್ತಾ ಇದ್ದೀವಿ. ಡೈರೆಕ್ಟಾಗಿ ಹಾಕಿದ್ರೆ ಈ ಪಲಾವಲ್ಲಿ ಇದು ಬೇಯೋದಿಲ್ಲ. ಅದರಿಂದ ನೈಟ್ ಫುಲ್ ನೆನೆಸಿಟ್ಬಿಟ್ಟು ಮತ್ತು ಕುಕ್ಕರಲ್ಲಿ 1-2-3 ವಿಸಲ್ ಹಾಕ್ಸ್ಕೊಂಡ್ರೆ ತುಂಬ ಸಾಫ್ಟ್ ಆಗುತ್ತೆ, ಮಕ್ಕಳಿಗೆಲ್ಲ ತಿನ್ನೋದಕ್ಕೆ ಈಸಿ ಇರುತ್ತೆ. ನಂತರ ಇದಕ್ಕೆ ಬೇಕಾದರೆ ನೀವು ಅಡಿಷ್ನಲ್ ಹಸಿ ಬಟಾಣಿ, ಮಾಮೂಲಿ ನೆನೆಸಿ ಬಟಾಣಿ ಇದ್ರೂ ಆ್ಯಡ್ ಮಾಡ್ಕೋಬಹುದು. ತುಂಬ ಟೇಸ್ಟಿಯಾಗಿರುತ್ತೆ. 1-2 ಮೀಡಿಯಮ್ ಸೈಜ್ ಟೊಮೊಟೊನ ಹೆಚ್ಚಿಬಿಟ್ಟು ನುಣ್ಣಗೆ ತೊಗೊಂಡಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾಯಿರಿ. ಅದೊಂದು ಗ್ರೇವಿ ಟೈಪ್ ಬರುತ್ತೆ. ನಾನು ಇದಕ್ಕೆ ಮಕ್ಕಳಿಗೆ ಇಷ್ಟಪಡ್ತಾರೆ ಅಂತ ಒಂದು ಸ್ವಲ್ಪ ಸೋಯಾ ಬಾಲ್ಸು ತೊಗೊಂಡಿದ್ದೀನಿ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಟೇಬಲ್ ಧನಿಯಾ ಪೌಡರು, ಸ್ವಲ್ಪ ಗರಂ ಮಸಾಲೆ 1/4 ಟೇಬಲ್ ಸ್ಪೂನಷ್ಟು ತೊಗೊಂಡು ಇದೊಂದು ಗ್ರೇವಿ ಟೈಪ್ ಬರುತ್ತೆ. ನಂತರ ಇದಕ್ಕೆ ನಾವು ಅಕ್ಕಿಗೆ ಎಷ್ಟು ಬೇಕು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ರೈಸಿಗೆ ಕ್ವಾಂಟಿಟಿಗೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ, ಪುದೀನನ ಆ್ಯಡ್ ಮಾಡಿ ಮತ್ತು ನೀವು ನೆನೆಸಿಟ್ಕೊಂಡಂತಹ ಅಕ್ಕಿನ ಸೇರಿಸಿ ಸ್ವಲ್ಪ ಲೈಟಾಗಿ ತುಪ್ಪ ಹಾಕ್ತಿದ್ದೀವಿ. ತುಪ್ಪ ಹಾಕೋದ್ರಿಂದ ರೈಸ್ ಅಂಟ್ಕೊಳ್ಳೋದಿಲ್ಲ, ತುಂಬ ಉದುರುದ್ರಾಗುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ನಿಮಗೆ ಸೋಯಾಬೀನ್ಸ್ ಎಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇದು ಜಸ್ಟ್ 1 ವಿಸಲ್ ಬಂದರೆ ಸಾಕಾಗುತ್ತೆ. ಯಾಕಂದರೆ ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ನಮ್ಮ ರಾಜ್ಮಾ ಪಲಾವ್ ರೆಡಿ ಆಯ್ತು ನೋಡಿ. ಬಟ್ ಮಾಡೋದು ತುಂಬ ಸಿಂಪಲ್ಲು, ಟೇಸ್ಟ್ ಅಂತೂ ಎಕ್ಸಲೆಂಟ್ ಆಗಿರುತ್ತೆ. ಖಂಡಿತ ಟ್ರೈ ಮಾಡಿ, ಟೇಸ್ಟ್ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಸಿಪಿನ ಟ್ರೈ ಮಾಡಿ, ಟೇಸ್ಟ್ ನೋಡಿ, ಕಾಮೆಂಟ್ ಮಾಡಿ. Thank you for watching this video. Bye friends.